ಬಿ ಆರ್ ಪಾಟೀಲ್ಗೂ ಮುಡಾಕ್ಕೆ ಸಂಬಂಧ ಇಲ್ಲ. ಮುಡಾಲಿಂದ ನಮಗೇನು ಆಗ್ತಕ್ಕಂಥ ತೊಂದರೆ ಏನೂ ಇಲ್ಲ, ಬಿಗ್ ಜೀರೋ. ಆ ಇ ಡಿ ಅವ್ರು ಏನು ಮಾಡ್ತಾರೆ ನಿಮ್ಗೆ ಗೊತ್ತಿದೆಯಲ್ಲ. ಅವ್ರು ನಟೇಶ್ ಕೇಸ್ನಲ್ಲಿ ಹೈಕೋರ್ಟ್ ಏನು ಹೇಳಿದೆ, ಇ ಡಿ ಅವ್ರು ಮಾಡಿದ ತಪ್ಪು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಅವ್ರು ಮಾತಾಡ್ತಾರೆ, ಲೀಕ್ಔಟ್ ಮಾಡ್ತಾರೆ ಮಾಧ್ಯಮಕ್ಕೆ. ಅಂದರೆ ಅವ್ರೇನು ನಾಚಿಕೆ ಅದ ಅವ್ರಿಗೆ ಏನಾದ್ರು ಇಡಿ ಅಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಅಧಿಕಾರಿಗಳಿಗೆ ಹೇಳ್ಯಾರ ಅವರು, ಯಾರಾದ್ರು ಇಂಟರ್ವ್ಯೂಗೆ ಹೋದ್ರು, ನಾವೇನು ಮಾಡಬೇಕಪ್ಪ ನಮ್ಗೆ ಗೊತ್ತಿದ್ರಲ್ಲಿ ಏನಿಲ್ಲ ಅಂತೇಳಿ ಮೇಲೆ ಇನ್ಸ್ಟ್ರಕ್ಷನ್ಸ್ ಇದೆ ಅಂತೇಳಿ ಇ ಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ, ಜನರು ಮಾತಾಡ್ತಾರೆ. ನಾನು ಈ ರೀತಿಯಾಗಿ ಇದ್ದಾಗ ಇಡಿ ಯಾವ ರೀತಿಯಾಗಿ ಪ್ರಯೋಗ ಮಾಡ್ತಾರೆ ಅಂಬುದು ನೀವು ನೋಡಿದ್ರಲ್ಲ. 123 ಕೇಸ್ನಲ್ಲಿ 94 ಕೇಸ್ ವಿರೋಧ ಪಕ್ಷಗಳ ಮೇಲೆ ಮಾಡ್ಯಾರ, ಇಡಿ ಉಪಯೋಗ ಮಾಡಿದ್ದಾರೆ. ಬಿಜೆಪಿ ಅವರು ಕೇವಲ 6 ಮಂದಿ ಇಟ್ಕೊಂಡು ಮಾಡಿರುವಂತ ಬಜೆಟ್ ಅಂತೇಳಿ ಬಿಜೆಪಿ ಅವರು ಹೇಳ್ಕೊಂಡು ಬಿಜೆಪಿನವ್ರು ಏನೇ ಹೇಳಿ ಈ ಬಜೆಟ್ ನೋಡಿದಾಗ ಅದು ಮಾಧ್ಯಮ ವರ್ಗದಲ್ಲಿ ಇಲ್ಲಿವರೆಗೂ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರೆ ಎಂಬುದು ಇಂಪಾರ್ಟೆಂಟ್ ಅದ. ಇವತ್ತು ಅವ್ರು ಕೊಡ್ತಕ್ಕಂಥದ್ದು ಏನೋ ಸ್ವಲ್ಪ ಮಾಡಿ ಅದು ಮಾಧ್ಯಮ ವರ್ಗದ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟು ಅಂದರೆ ಸರಿಯಾದ ಸಮಂಜಸವಲ್ಲ ಅದು. ಎರಡನೇದಾಗಿ ರಾಜ್ಯದಲ್ಲಿ ಈಗ ರೈತರ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಲಿ, ಯುವಕರ ಬಗ್ಗೆ ಆಗಲಿ, ಮಹಿಳೆಯರ ಬಗ್ಗೆ ಆಗಲಿ ಯಾವುದೇ ನೇರವಾಗಿ ಅವರಿಗೆ ತಲುಪಿಸುವಂಥ ಒಂದು ಯೋಜನೆ ಯಾವುದೂ ಅವ್ರು ಮಾಡಲಿಲ್ಲ. ಮತ್ತು ಅನೇಕ ಭರವಸೆಗಳು ಕೊಟ್ಕೊಂತ ಬಂದರು. ಇವರು ಮೋದಿಯವರು ಬಂದ ಕೂಡ ಜನರಿಗೆ ಆಸೆ ಇಡ್ತು, 15 ಲಕ್ಷ ರೂಪಾಯಿ ತಂದು ಹಾಕ್ತು ಅಂತ ಹೇಳಿದ್ರು. ಎಲ್ಲ ರೈತರದು ಅವರ ಆರ್ಥಿಕ ಪರಿಸ್ಥಿತಿ ದ್ವಿಗುಣಗೊಳಿಸ್ತು ಅಂತಂದರು. ಅಲ್ಲಿಂದ ಬ್ಲ್ಯಾಕ್ ಮನಿ ತಂದು ಎಲ್ಲರಿಗೂ ಇದು ಮಾಡ್ತು ಅಂತಂದರು. ಆಗ ಈ ರೀತಿಯಾಗಿ ಅವ್ರು ಮಾತನಾಡಿದ್ದಕ್ಕೆ 2 ಕೋಟಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು. 10 ವರ್ಷದಲ್ಲಿ 20 ಕೋಟಿ ನೌಕರಿ ಕೊಡಬೇಕಾಗಿತ್ತು. ಇದು ನೌಕರಿ ಹೋಗೋದಂತೇಳಿ ಜನರು ಕಾಳಿಯಾಗಿ ಕೂತಾರೆ. ಈ ರೀತಿಯಾಗಿ ಹೇಳಿದ್ದು ಯಾವುದೋ ಮಾಡೋದಿಲ್ಲ ಅವರು, ಯಾವುದೋ ಒಂದು ತೋರಿಸಿ ಅದನ್ನೇ ಎಲ್ಲರೂ ಇಡೀ ಬಿ ಜೆ ಪಿ ನಾಯಕರುಗಳು ಮುಖಂಡರು ಮಾತಾಡ್ತಾರೆ. ಇದರಿಂದ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತಾ ಇದ್ದಾರೋ ಅದು ನೇರವಾಗಿ ಜನರಿಗೆ ತಲುಪಬೇಕು, ಅದರಿಂದ ಜನರಿಗೆ ಪ್ರಯೋಜನ ಆಗಿರಬೇಕು, ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ಮೂಲಭೂತ ಸೌಲಭ್ಯಗಳು ಹೆಚ್ಚಿಸಬೇಕು. ಇದು ಜವಾಬ್ದಾರಿ ಒಂದು. ಎರಡನೇದು, ಈ ಫೆಡರಲ್ ಸಿಸ್ಟಮ್ನಲ್ಲಿ ಎಲ್ಲ ರಾಜ್ಯಗಳಿಗೂ ಅವರು ಸಮಾನವಾಗಿ ನೋಡ್ಕೊಳ್ಬೇಕಾಗ್ತದೆ. ಇದನ್ನು ರಾಜಕೀಯವಾಗಿ ನೋಡ್ತಕ್ಕಂಥದ್ದಲ್ಲ. ನಮ್ಮ ಸಂವಿಧಾನದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೆ ಇದು. ಇದರಲ್ಲಿ ನೇರವಾಗಿ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಮಲ್ತಾಯಿ ಧೋರಣೆ ನೇರವಾಗಿ ತೋರಿಸ್ತಾ ಇದ್ದಾರೆ. ಹೋದ ಸಲ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದು 15th ಫೈನಾನ್ಸ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೊಟ್ಟಿರ್ತಕ್ಕಂಥದ್ದು 5,300 ಕೋಟಿ ಅಪರ ಭದ್ರ ಕೊಡ್ತಂತ ಹೇಳಿರ್ತಕ್ಕಂಥದ್ದು, 3,000 ಕೋಟಿ ಕೆರೆಗಳಿಗೆ ಕೊಡ್ತಂತ ಹೇಳಿದ್ರು, 3,000 ಕೋಟಿ ಪಿರ್ಬಳ ರೋಡಿಗೆ ಕೊಡ್ತಂತು, 11,300 crores 15th ಫೈನಾನ್ಸ್ನಲ್ಲಿ ಅನೌನ್ಸ್ ಮಾಡಿದ್ದು ಮತ್ತು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು. ಆ ಬಜೆಟ್ನಲ್ಲಿ ಇಲ್ಲೇ ಬೊಮ್ಮಾಯಿನವರು ತಮ್ಮ ಬಜೆಟ್ನಲ್ಲಿ ಅಭಿನಂದನೆಗಳು ಸಲ್ಲಿಸಿದ್ರು ಕೇಂದ್ರ ಸರ್ಕಾರ. ಇಷ್ಟೆಲ್ಲ ರೆಕಾರ್ಡ್ ಆದಮೇಲೆ ಸಹಿತ ನೇರವಾಗಿ 1 ರೂಪಾಯಿ ಇವತ್ತು ರಿಲೀಸ್ ಮಾಡಿಲ್ಲ. ಅನೇಕ ಬಾರಿ ಈ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಿದ್ದ ಸಚಿವರಿಗೆ ಗಮನಕ್ಕೆ ತರಲಾಗಿದೆ. ಆದರೂ ಅವರು ಕೊಡ್ತಾ ಇಲ್ಲ ಅಂದರೆ ಇದಕ್ಕೆಲ್ಲ ದೊಡ್ಡ ಉದಾಹರಣೆ ಬೇಕು. ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ 6,000 ಸೊಸೈಟಿ 4+2,000 4,000 2,000 6,000 ಸೊಸೈಟಿ ಮುಖಾಂತರ ರೈತರಿಗೆ ಸಾಲ ಮನ್ನಾ ಸಾಲ ಕೊಡ್ತಕ್ಕಂಥದ್ದು, 4% ಬಡ್ಡಿ ಮೇಲೆ ನಬಾರ್ಡ್ನವ್ರು ಕೊಡ್ತಕ್ಕಂಥದ್ದು, ಇಡೀ ರಾಷ್ಟ್ರದಲ್ಲಿ ಕೊಡುವಂಥದ್ದು. ನಮ್ಮ ರಾಜ್ಯಕ್ಕೆ 9,000 ಕೋಟಿ ಈ ವರ್ಷ ನಾವು ಡಿಮ್ಯಾಂಡ್ ಮಾಡಿದ್ವಿ. ಹೋದ ಸಲ 5,000 ಕೋಟಿ ಕೊಟ್ಟಿದ್ವಿ, ಈಗ 9,000 ಕೋಟಿ ಮಾಡಂತ ಹೇಳಿದ್ವಿ. ಅದನ್ನು ಬಿಟ್ಟು 9 ಇಲ್ಲ 5 ಇಲ್ಲ, ಹೋದ ಸಲ ಕೊಟ್ಟಿದ್ದು ಕೊಡಲಾದೆ 58% ಅಷ್ಟು ಕಡಿಮೆ ಮಾಡಿ ಈಗ 2,342 ಕೋಟಿ ಕೊಟ್ಟಿದ್ದಾರೆ. ಇವತ್ತು ರೈತರು ಏನಾಗಬೇಕು, 14% ಬಡ್ಡಿಗೆ ಹೋಗ್ಬೇಕು. ಇದ್ರೆ ಈ ರೀತಿಯಾಗಿ ಫೈನಾನ್ಸ್ ಕಂಪ್ನಿಗಳಿಗೆ ಹೋಗ್ಬೇಕಾಗ್ತದೆ. ಏನು ಯಾವ ಮೈಕ್ರೋ ಫೈನಾನ್ಸ್. ಇವತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲ ಸಾಯ್ತಾ ಇದ್ದಾರೆ ಜನರು ಅಂತೇಳಿ ಬಿ ಜೆ ಪಿಯವ್ರು ಬರ್ತಾರೆ. ಮೈಕ್ರೋ ಫೈನಾನ್ಸ್ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೇಲೆ ನಡೀತಿದೆ? ರಿಸರ್ವ್ ಬ್ಯಾಂಕ್ ರೂಲ್ಸ್ ರೆಗ್ಯುಲೇಷನ್ಸ್ ಮೇಲೆ ಮೈಕ್ರೋ ಫೈನಾನ್ಸ್ಗೆ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥದ್ದು. ರಿಸರ್ವ್ ಬ್ಯಾಂಕ್ ಯಾರ ಅಂಡರ್ನಲ್ಲಿ ಐತಿ? ನಿರ್ಮಲಾ ಸೀತಾರಾಮನ್ ಮೋದಿಯವರ ಅಂಡರ್ನಲ್ಲಿ ಐತಿ. ಅವ್ರಿಗೆ ಮಾತಾಡೋರಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಲ್ಲ ಅಂತ ಹೇಳ್ತೀನಿ ನಾನು. ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರಿಗೆ ಮೈಕ್ರೋ ಫೈನಾನ್ಸ್ ಕಂಟ್ರೋಲ್ ಮಾಡಬೇಕಾದ್ರೆ, ಆ್ಯಕ್ಷನ್ ತಗೋಬೇಕಾದ್ರೆ, ಸ್ಟ್ರಿಜೆಂಟ್ ರೂಲ್ಸ್ ಮಾಡಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಮಾತ್ರ ರಿಸರ್ವ್ ಬ್ಯಾಂಕ್ ರೂಲ್ಸ್ ಆ್ಯಂಡ್ ಪ್ರಕಾರ ಅವ್ರು ಪರ್ಮಿಷನ್ ತೊಗೊಂಡು ಅವರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ. ಅಲ್ಲಿ ಲೋಪದೋಷಗಳಿದೆ ಸರಿಪಡಿಸ್ತಾರೆ ಅಂತ ಹೇಳೋದು ಬಿಟ್ಟು ರಾಜ್ಯ ಸರ್ಕಾರ ಆತ್ಮಹತ್ಯೆಗಳು ಮಾಡ್ಕೊತ ಇದ್ದಾರೆ. ಆಯಿತು, ಆತ್ಮಹತ್ಯೆಗಳು ಆಗಲಾರ್ದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಐತಿಲ್ಲ. ಇವತ್ತು 4% ಬರ್ತಕ್ಕಂಥ ನಬಾರ್ಡನ್ನು ಈಗ ರೈತರು ಹೋಗಿ 14% ತೊಗೋಬೇಕಾದ್ರೆ ಏನು ಪರಿಸ್ಥಿತಿ ಆಗ್ತದೆ? ಮೈಕ್ರೋ ಫೈನಾನ್ಸ್ ಹತ್ರ ಹೋಗ್ತಾರೆ, ಪ್ರೈವೇಟ್ ಬಡ್ಡಿದಾರ ಹತ್ರ ಹೋದ್ರೆ ಯಾಕೆ ಹೋಗ್ತಾರೆ? ಸರ್ಕಾರದಿಂದ ಸೊಸೈಟಿಗಳಿಂದ ಸಾಲ ಸಿಗಲಾದ ಕಾರಣ ಇವತ್ತು ಬೇರೆ ಕಡೆ ಹೋಗಿ ಸಾಲ ತಗೋತಿದ್ದಾರೆ. ಆ ಸಾಲಕ್ಕೆ ಈ ರೌಡಿಗಳನ್ನ ಉಪಯೋಗ ಮಾಡ್ತಕ್ಕಂಥ ಮತ್ತೊಂದು ಮಾಡ್ತಕ್ಕಂಥದ್ರಲ್ಲಿ
ಜನರಿಗೆ ಭಾಳ ತೊಂದರೆ ಆಗ್ತಾ ಇದ್ದಾರೆ, ಆತ್ಮಹತ್ಯೆಗಳು ಆಗ್ತಾ ಇದ್ದಾರೆ. ಅದಕ್ಕಾಗಿ ಈಗಾಗಲೇ ರಾಜ್ಯ ಸರ್ಕಾರ మన ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟು ಇವತ್ತು ನಾಳೆ ಅದರಲ್ಲಿ ಸುಗ್ರೀವಾಜ್ಞೆ ಆಗ್ತದೆ. ಯಾರೇ ಆ ರೀತಿಯಾಗಿ ಜನರಿಗೆ ತೊಂದರೆ ಕೊಟ್ಟರೆ ಪ್ರಿನ್ಸಿಪಲ್ ಅಮೌಂಟ್ಗಳನ್ನ ಹೆಚ್ಚು ಅವ್ರು ವಸೂಲಿ ಮಾಡಿದರೆ ಅವ್ರ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು ಜೈಲಿಗೆ ಕಳಿಸ್ತಕ್ಕಂಥ ಒಂದು ನಿರ್ಧಾರ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.